ಶ್ರೀ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा. उन्होंने गाय को पशु सूची में रख दिया है. गाय पशु नहीं है हमारी संस्कृति में. हमारे यहाँ तो गाय को देवता माना गया है. सरकार का काम. ಶ್ರೀ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा. उन्होंने गाय को पशु सूची में रख दिया है. गाय पशु नहीं है हमारी संस्कृति में. हमारे यहाँ तो गाय को देवता माना गया है. सरकार का काम. ಶ್ರೀ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा. उन्होंने गाय को पशु सूची में रख दिया है. गाय पशु नहीं है हमारी संस्कृति में. हमारे यहाँ तो गाय को देवता माना गया है. सरकार का काम. ಶ್ರೀ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा. उन्होंने गाय को पशु सूची में रख दिया है. गाय पशु नहीं है हमारी संस्कृति में. हमारे यहाँ तो गाय को देवता माना गया है. सरकार का काम. ಶ್ರೀ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा. उन्होंने गाय को पशु सूची में रख दिया है. गाय पशु नहीं है हमारी संस्कृति में. हमारे यहाँ तो गाय को देवता माना गया है. सरकार का काम. ಶ್ರೀ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा. उन्होंने गाय को पशु सूची में रख दिया है. गाय पशु नहीं है हमारी संस्कृति में. हमारे यहाँ तो गाय को देवता माना गया है. सरकार का काम. ಶ್ರೀ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा. उन्होंने गाय को पशु सूची में रख दिया है. गाय पशु नहीं है हमारी संस्कृति में. हमारे यहाँ तो गाय को देवता माना गया है. सरकार का काम. ಶ್ರೀ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ.
सरकार का काम है कानून बनाना, तो कानून तो उनको बनाना पड़ेगा। उन्होंने गाय को पशु सूची में रख दिया है। गाय पशु नहीं है हमारी संस्कृति में, हमारे यहाँ तो गाय को देवता माना गया है। सरकार का काम ಈ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा। उन्होंने गाय को पशु सूची में रख दिया है। गाय पशु नहीं है हमारी संस्कृति में, हमारे यहाँ तो गाय को देवता माना गया है। सरकार का काम ಈ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा। उन्होंने गाय को पशु सूची में रख दिया है। गाय पशु नहीं है हमारी संस्कृति में, हमारे यहाँ तो गाय को देवता माना गया है। सरकार का काम ಈ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा। उन्होंने गाय को पशु सूची में रख दिया है। गाय पशु नहीं है हमारी संस्कृति में, हमारे यहाँ तो गाय को देवता माना गया है। सरकार का काम ಈ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा। उन्होंने गाय को पशु सूची में रख दिया है। गाय पशु नहीं है हमारी संस्कृति में, हमारे यहाँ तो गाय को देवता माना गया है। सरकार का काम ಈ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा। उन्होंने गाय को पशु सूची में रख दिया है। गाय पशु नहीं है हमारी संस्कृति में, हमारे यहाँ तो गाय को देवता माना गया है। सरकार का काम ಈ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा। उन्होंने गाय को पशु सूची में रख दिया है। गाय पशु नहीं है हमारी संस्कृति में, हमारे यहाँ तो गाय को देवता माना गया है। सरकार का काम ಈ ಮುಕ್ತೇಶ್ವರಾನಂದ ಸರಸ್ವತಿಯವರು ಗೋಹತ್ಯೆ ನಿಷೇಧಿಸುವಂತೆ ಕೇಂದ್ರ ಸರ್ಕಾರಕ್ಕೆ 33 ದಿನಗಳ ಗಡುವು ನೀಡಿದ್ದಾರೆ. ಗೋವಿನ ದೇವದಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗೋವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಬೇಕು ಅಂತೇಳಿ 1.5 ವರ್ಷದಿಂದ ಆಂದೋಲನ ನಡೆಸ್ತಾ ಇದ್ದೇವೆ. ಇದೀಗ ನಾವು ಮಾಘ ಪೂರ್ಣಿಮೆಯ ಮರುದಿನದಿಂದ 33 ದಿನಗಳ ಯಾತ್ರೆ ಆರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. सरकार का काम है कानून बनाना, तो कानून तो उनको बनाना पड़ेगा। उन्होंने गाय को पशु सूची में रख दिया है। गाय पशु नहीं है हमारी संस्कृति में, हमारे यहाँ तो गाय को देवता माना गया है। सरकार का काम